ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಸುಶಕ್ಷೆ ಅಲ್ಲ, ಇದು ಅಕ್ಷಯ್ ಟೆಕ್. ಏನಪ್ಪ ಇದು ಅಕ್ಷಯ್ ಟೆಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇದು ನಾವು ಹೊಸ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಏನಕ್ಕೆ ಅಂದರೆ, ಹಾಗೆ ಸುಶಕ್ಷಯ್ ಚಾನಲ್ ಕೂಡ ಇದೆ. ಸದ್ಯಕ್ಕೆ ಅದನ್ನ ಪಾಸ್ ಮಾಡಿದ್ದೀವಿ. ಪಾಪುಗೆ ನೋಡಿಕೊಂಡು ನನಗೆ ವಿಡಿಯೋಸ್ ಮಾಡೋಕ್ಕೆ ಆಗ್ತಾನೆ ಇಲ್ಲ, ತುಂಬಾ ಕೆಲಸ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಮತ್ತೆ ಆ ಚಾನಲ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗೆ ಇದು ಅಕ್ಷಯ್ ಟೆಕ್ ಅಂತ ನಾವು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇವತ್ತಿಂದ ಆಲ್ರೆಡಿ ನಾವು ಹಳೆ ಚಾನಲ್ ಅಂದರೆ ಸುಶಕ್ಷಯ್ ಚಾನಲಲ್ಲೇ 2 ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಬಟ್ ಯಾಕೋ ನನಗೆ ಅದು ಸರಿ ಅನಿಸಿಲ್ಲ, ಯಾಕಂದರೆ ಇದ್ರದ್ದೇ ಒಂದು ಸಪ್ರೇಟ್ ಚಾನಲ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಕ್ಷಯ್ ಟೆಕ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀವಿ. ಸೊ ಅಕ್ಷಯ್ ಟೆಕ್ ಅಂತ ಏನಪ್ಪ ಇದು ಹೊಸ ಚಾನಲ್ ಅಂದರೆ, ಇದು ನಾವು ಹೊಸದಾಗಿ ಸೈಬರ್ ಮಾಡಿದ್ದೀವಲ್ಲ. ಸೊ ಹಾಗಾಗಿ ಸೈಬರ್ ಮಾಡಿದ್ಮೇಲೆ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಗಿದೆ. ಅಂದರೆ ಜನರಲ್ ಆಗಿ ನಮಗೆ ಕೆಲವೊಂದು ಗೊತ್ತಿರಲ್ಲ, ಗೌರ್ಮೆಂಟ್ ಸರ್ವಿಸಸ್ ಬಗ್ಗೆ ಆಗಲಿ, ಅಪ್ಡೇಟ್ಸ್ ಬಗ್ಗೆ ಆಗಲಿ ಏನು ಸರಿಯಾಗಿ ಗೊತ್ತಿರಲ್ಲ. ಬಟ್ ನಾವು ಸೈಬರ್ ಮಾಡಿದ್ಮೇಲೆ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ. ಹಾಗೆ ನಮ್ಮ ಹಾಗೆ ತುಂಬ ಜನಕ್ಕೆ ಇದೇ ಥರ ಆಗಿರುತ್ತೆ ಅಲ್ವಾ. ಸೊ ಆ ಥರ ತೊಂದರೆ ಬೇಡ, ನಮ್ಮಿಂದ ಹೆಲ್ಪ್ ಆಗಲಿ ಅಂತ ನಾವು ಈ ಚಾನಲ್ ಮಾಡಿರೋದು. ಸೊ ಈ ಚಾನಲಲ್ಲಿ ಎಲ್ಲರಿಗೂ ಯೂಸ್ ಆಗೋ ಹಾಗೆ ಜಾಬ್ ಅಪ್ಡೇಟ್ಸ್ ಬಗ್ಗೆ ವಿಡಿಯೋಸ್ ಮಾಡ್ತೀವಿ. ಫುಲ್ ಕ್ಲಾರಿಫಿಕೇಶನ್ ಇರುತ್ತೆ, ಏನು ಫೇಕ್ ನ್ಯೂಸ್ ಕೊಡಲ್ಲ, ಇರೋದನ್ನ ಇದ್ದಾಗೆ ಡೈರೆಕ್ಟಾಗಿ ತೋರಿಸ್ತೀವಿ. ಸೊ ಹಾಗೆ ಇನ್ನೊಂದು ಸ್ಕಾಲರ್ಶಿಪ್, ಆಮೇಲೆ ಕಾಲೇಜ್ ಡೀಟೇಲ್ಸ್, ಯಾರಾದರೂ ಅಪ್ಲಿಕೇಶನ್ ಹಾಕೋದಿದ್ರೆ, ಆಮೇಲೆ ಸ್ಟೂಡೆಂಟ್ಸಿಗೆ ಎಕ್ಸಾಮಿಂದು ಏನೇನು ಎಕ್ಸಾಮ್ಸ್ ಇದೆ ಅದು ಪ್ರತಿಯೊಂದು ಇದರಲ್ಲಿ ಎಲ್ಲರಿಗೂ ಯೂಸ್ ಆಗುವಂತಹ ಚಾನಲ್ ಮಾಡಿರೋದು. ಸೊ ಈ ಚಾನಲ್ ಮಾಡೋದ ಬೇಡವಾ ಅಂತ ತುಂಬ ಯೋಚನೆ ಮಾಡ್ತಿದ್ವಿ. ಬಟ್ ಆಮೇಲೆ ತುಂಬ ಯೋಚನೆ ಮಾಡಿ ಮಾಡ್ತಿದ್ದೀವಿ. ಏನು ಫೇಕ್ ನ್ಯೂಸ್ ಅಂತೂ ಇರಲ್ಲ, ಇರೋದನ್ನ ಡೈರೆಕ್ಟಾಗಿ ಲೈವಲ್ಲಿ ಅಂದರೆ ವಿಡಿಯೋ ಮಾಡಿ ಹಾಕೋದು. ಸೊ ನಾವೇನು ಎಕ್ಸ್ಟ್ರಾಸ್ ಆ್ಯಡ್ ಮಾಡಲ್ಲ. ಸೊ ನೀವು ಆಲ್ರೆಡಿ ಹಿಂದೆ ನಮ್ಮ ಚಾನಲಲ್ಲಿ 2 ವಿಡಿಯೋ ಹಾಕಿದ್ದೀನಲ್ಲ, ಸೊ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಇನ್ಮೇಲಿಂದ ಏನೇ ವಿಡಿಯೋಸು, ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ, CETದಾಗಲಿ, ಸ್ಕೂಲಿಂದು, ಕಾಲೇಜಿಂದು, ಜಾಬಿಂದು, ಆಮೇಲೆ ಗೌರ್ಮೆಂಟ್ಸ್ ಅಪ್ಡೇಟ್ ಇರ್ತಾವಲ್ಲ, ಏನೇ ಇದ್ದರೂ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ನಾವು ಎಲ್ಲ ಅಪ್ಡೇಟ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದಕ್ಕೆ ಇಂಟ್ರಡಕ್ಷನ್ ಕೊಡೋಣ ನಮ್ಮ ಚಾನಲ್ ಬಗ್ಗೆ ಅಂತ ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಸಪೋರ್ಟು ಈ ನನ್ನ ಸುಶಕ್ಷಯ್ ಚಾನಲಿಗೆ ಹೇಗಿತ್ತು ಹಾಗೆ ಈ ಚಾನಲ್ಗೂ ಇರಲಿ. ಹಾಗೆ ನಾನು ನೋಡ್ಕೋತಾ ಇದ್ದೀನಿ, ಬಟ್ ಪಾಪುಗೆ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ನಾನು ಜಸ್ಟ್ ಈ ವಿಡಿಯೋ ಮಾಡೋಕ್ಕೋಸ್ಕರ ಬಂದಿರೋದು. ಇದಾದಮೇಲೆ ಬರೋ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನನ್ನ ಹಸ್ಬೆಂಡ್ ಮಾಡ್ತಾರೆ. ಎಡಿಟಿಂಗ್ ಏನಿದ್ರು ಅದು ನಾನು ಮಾಡಬೇಕಷ್ಟೇ. ಅವ್ರಿಗೆ ಬರಲ್ಲ ಪಾಪ, ಕಷ್ಟಪಟ್ಟು ಮಾಡ್ತಿದ್ದಾರೆ ಎರಡೂ. ಹಾಗಾಗಿ ಎಲ್ಲರಿಗೂ ಕ್ಲಾರಿಫಿಕೇಶನ್ ಕೊಡೋಣ, ಅಕ್ಷಯ್ ಟೆಕ್ ಚಾನಲ್ ಅಂದರೆ ಏನು ಅಂತ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಅಕ್ಷಯ್ ಟೆಕ್ ಅನ್ನೋ ಚಾನಲ್ ಯೂಟ್ಯೂಬ್ ಚಾನಲ್ಲು. ಸೊ ನಾನೀಗ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ ಏನೇನೆಲ್ಲ ಬರುತ್ತೆ, ಏನೇನೆಲ್ಲ ಯೂಸ್ ಆಗುತ್ತೆ ನಿಮಗೆ ಅನ್ನೋದನ್ನೆಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು. ಒಂದೇ ಸಲ ಮಾತಾಡಿ ಒಂಥರ ತುಂಬ ದಿನ ಆಗಿತ್ತೆಲ್ಲ ಮಾತಾಡಿ. ಸೊ ಹಾಗಾಗಿ ಜಾಸ್ತಿ ಮಾತಾಡಲ್ಲ, ಇಷ್ಟೇ. ಓಕೆ, ನಿಮಗೆಲ್ಲ ಈಗ ಅಕ್ಷಯ್ ಟೆಕ್ ಯೂಟ್ಯೂಬ್ ಚಾನಲ್ ಏನಕ್ಕೆ ಮಾಡ್ತಿರೋದು ಅಂತ ಗೊತ್ತಾಗಿರುತ್ತೆ ಅಲ್ವಾ. ಸೊ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಆ ಚಾನಲ್ಗೆ ಹೋಗಿ ನೋಡಬೇಕು. ಸೊ ಇವತ್ತಿಂದ ನಮ್ಮ ಹೊಸ ಚಾನಲ್ ಬರ್ತಾ ಇದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸಿಗೆ ಶೇರ್ ಮಾಡಿ, ಯಾಕೆಂದರೆ ಎಲ್ಲರ ಮನೆಯಲ್ಲೂ ಸ್ಟೂಡೆಂಟ್ಸ್ ಇರ್ತಾರೆ. ಏನೇ ಡೌಟ್ಸ್ ಇದ್ದರೂ ಸೈಬರಿಗೆ ಹೋಗಿ ಬರೋದು ಮಾಡ್ತಿರ್ತಾರೆ. ಅದಕ್ಕೆ ಆ ತೊಂದರೆ ಬೇಡ ಅಂತಲೇ ನಾವು
ಚಾನಲ್ ಮಾಡಿರೋದು. ಏನೇ ಇನ್ಫಾರ್ಮೇಶನ್, ಒಂದು ಚಿಕ್ಕ ಅಪ್ಡೇಟ್ ಇದ್ರೂ ನಾವು ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಯಾವುದೇ ಜಾಬ್ಸ್ ಇರಲಿ, ಯಾವುದೇ ಎಕ್ಸಾಮ್ಸ್ ಇರಲಿ, ಪ್ರತಿ ಒಂದೂ ನಾವು ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ನೀವು ನಮಗೆ ಕಮೆಂಟ್ ಮುಖಾಂತರ ಹೇಳಿದ್ರೆ ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಯವ್ರು ಸಿಗ್ತಾರೆ. ಓಕೆ, ಪ್ಲೀಸ್ 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 ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ, ಟೇಕ್ ಕೇರ್, ಬಾಯ್.